ಬಾಗು ಅಜ್ಜನ ದಗದು ಹೆಂಗ ನಡೆದದ ಗೊತ್ತೇನೆಪ್ಪ ಮದರಿ ಬಾಗಪ್ಪ ಮುತ್ಯ ಅಂದು ಹೆಂಗ ಏನತ್ತ ಗಜ್ಜಿಗೊಮ್ಮೆ ಹೇಳತ್ತೇನ ಕೇಳ ಮಸೀಬನಾಳ ಆಯಿ ಬಡತಿನ ಸಿಕ್ಕಿಲ್ಲ ನಿನ್ನ ಕೈಯಾಗ ಆಕಿ ಕೈಯಾಗ ನೀ ಸಿಕ್ಕಿಲ್ಲ ಭಾಳ ನೀಟ್ ಐತಿ ಆಕಿ ಬಡತು ಯಾಕಂದ್ರೆ ಇದು ಹೆಂಗೆ ಆಗ್ಲಕ್ಕತ್ತದ್ರಂದ್ರೆ ಯಾವಾರ ಹೆಂಗೆ ಆ ಮುತ್ಯ ಆಗ್ಯಾನತ್ ಬಿಡ್ತೀಯ ಕಚ್ಚಲಾಕ ಬರ್ಲಾಕತ್ತದ ಎತ್ತಿ ಒಯ್ಯ ಸತ್ತ ಹೋಗ್ತದ ಬಿಡ್ತೀಯ ಕಸ್ತದ ಎತ್ತಿ ಹೋಗಿದ್ರೆ ಸತ್ತ ಹೋಗ್ತತಿ ಹಾಳಾಗಂಗಿಲ್ಲ ಸಾಯಿಲೆ ಹೊತ್ತಿ ಜಾತ್ರೆ ಬಂದಾತತ್ ನೋಡೈತು ಅವನ ಜಾತ್ರೆ ಬಂದ್ ಮಾಡಿ ಇವ್ರ ಜಾತ್ರೆ ಎಬ್ಸೋದಾತತಿ ಆಗ್ಲಿ ಹಂಗೇನಿಲ್ಲ ಶಾನ್ಯ ಭಾಳದಾರಿಯಪ್ಪ ಅವರು ಬಿ ಎದ್ದ ತಕ್ಷಣ ಒಂದು ಮಾತು ಹೇಳಿದರು ಸತ್ಯ ಇದ್ರ ಸತ್ತಾಳೆ ಅಕ್ಕ ನಿನ್ನ ಮಾಯಿ ನಿತ್ಯ ಇದ್ರ ಅತ್ತಾಳೆ ಅಕ್ಕ ನಿನ್ನ ಮಾಯಿ ತೂತಿನ ಗಡಿಗೆ ಸೋರಿ ಅತ್ಯುತ್ತ ಹೊರಾಳಿ ಹೊರಗ ಕುತ್ತಾಳೆ ಅಕ್ಕ ನಿನ್ನ ಮಾಯಿ ಅತ್ತು ಹೇಳತ್ಯಾರಿ ಮಾಯಿ ಕಮ್ಮಿ ಐತಿ ಪರಮಾತ್ಮ ಹೆಚ್ಚಿನವದಾನ ಒಟ್ಟ ಶಕ್ತಿನ ಇದ್ದಿದ್ದಿಲ್ಲ ಇಲ್ಲ ಅನ್ನೋ ಲೆಕ್ಕ ಇವ್ರದ ಅದಕ್ಕೆ ನಮ್ಮ ಸಾವಳಗಿ ಮೊಹಮ್ಮದ್ ಸಾವ್ರು ಏನು ಹೇಳ್ತಾರಿ ಹೆಣ್ಣಿಗಾಗಿ ಪಂಚ ಮುಖದ ಬ್ರಹ್ಮ ವಂಚಿಸಿ ಶಿರ ಮಾಡಿ ಕೊಂಡೊಕ್ಕಮ್ಮ ಕಮ್ಮಿ ಮಾಡ್ಕೊಂಡ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರ ಗೋಮ ಹರೇ ಹಾ ಹೆಣ್ಣಿಗಾಗಿ ಪಂಚಮುಖದ ಬ್ರಹ್ಮ ವಂಚಿಸಿ ಶಿರ ಮಾಡಿಕೊಂಡು ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ ಈ ಹೆಣ್ಣಿನ ಕಾಲಾಗ ಎಂದ ಚಂದ್ರರೆಲ್ಲ ಅಂತವ್ರೆಲ್ಲ ಹಚ್ಚಿಕೊಂಡ್ರೆ ಇಂಥವ್ರೆಲ್ಲ ಹಚ್ಚಿಕೊಂಡ್ರೆ ಈ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರೆ ಹೆಣ್ಣಿನ ಕಾಲಾಗ ಶ್ರೀರಾಮ ಸತಿಗುಣ ವನವಾಸ ಪಾದವಮ್ಮ ಸತಿಗುಣ ವನವಾಸ ಪಾದ ತಮ್ಮ ಈ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನ ದಹನವಾದ ಈ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನ ದಹನವಾದ ಹೆಣ್ಣಿಗಾಗಿ ಅತ್ತಿದಾನು ಧರ್ಮ ಹೆಣ್ಣ
ಹೆಣ್ಣಿಗಾಗಿ ಕೀಚಕ್ ಸತ್ತೋ ಹೋಮ್ಮ ಹೆಣ್ಣಿಗಾಗಿ ಕೀಚಕ್ ಸತ್ತೋ ಹೋಮ್ಮ ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ಅಣ್ಣ ನಿಮ್ಮ ಭೀಮ ಮದರಿಯಾದ ಅಣ್ಣ ನಿಮ್ಮ ಗಂಡ ಹಾಡವ ಅಣ್ಣ ನಿಮ್ಮ ಭೀಮ ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ಅಣ್ಣ ನಿಮ್ಮ ಭೀಮ ದಾರಿಯೊಳು ಸಾವಳಗಿಯ ಗ್ರಾಮ ಶ್ರೀ ಸಿದ್ಧ ನೆನದಾನೋ ಹೇಮ ಶ್ರೀ ಸಿದ್ಧ ನೆನದಾನೋ ಹೇಮ ಏ ಆದಿಶಕ್ತಿ ಹಸ್ತಿಕ ದಸ್ತಗಿರ ಪಡ್ಕೊಂಡ ಕವಿ ಏ ಆದಿಶಕ್ತಿ ಹಸ್ತಿಕ ದಸ್ತಗಿರ ಪಡ್ಕೊಂಡ ಎಲ್ಲೆಲ್ಲಿಗೆ ತಂದಾರ್ಯಪ್ಪ ಸುದ್ದಿ ಏನ್ ಹೇಳ್ತಾರ ಏನು ಬಾಗುವಜ್ಜ ಶಾನೆ ಅದನ್ನು ತನು ಬಿಡ್ದ ಇಲ್ಲೇ ಪಗಾರಕ್ಕೆ ಬಿಡದೆ ಹೇಳತ್ತಿ ಅಂದ್ರಲ್ಲ ಇನ್ನು ಹೆಂಗ ಹ್ಞೂ ಯಾಕಂದ್ರೆ ಅವಂಗ 100 ಇದ್ದಾಗ ನನಗೆ 50 ಇರ್ತೈತಿತ್ತ ಅವಂಗ 50 ಇದ್ದಾಗ ನನಗೆ 25 ಇರ್ತೈತಿತ್ತ ಅವಂಗ 25 ಇದ್ದಾಗ ನಮ್ಗೆ 12.5 ಅರ್ಧ ಪಗಾರ ಅರ್ಧ ಪಗಾರ ಹಾ ಬಾಗುವಜ್ಜ ಇಟ್ಟೆಲ್ಲ ಶಾನೆ ಅದಿ ಅದಾರ ಇಂದ ಅಡೋಳಿ ಊರಾಗ ಕೇಳೋನು ಹಾ ಈಗ ನನ್ನ ಸಂಘಟನೆ ಹಾಡ್ಕಿಗೆ ಬಂದದಿನ ನನ್ನ ಅಪೋಸಿಟ್ ನೀನು ತರಿಸ್ಯಾರ ಹಾ ನಿನಗೆ ರೊಕ್ಕ ಕೊಟ್ಟಟ ನಾನು ಕೊಟ್ಟು ಕರೆಸ್ಯಾರೋ ಯಾ ನಿನಗೆ ಕಮ್ಮಿ ಕೊಟ್ಟು ಕರೆಸ್ಯಾರೋ ಕಮಿಟಿ ಅವ್ರನ್ನ ಕೇಳ ಕೈ ಎತ್ತಿಸಿನಿ ನಿನಕಿಂತ ಅವನಕಿಂತ ಮಾತು ನಿನ್ನ ಮಂದಿ 2 ರೂಪಾಯಿ ಹೆಚ್ಚಾಗಿ ಕೊಟ್ಟಾರ ಯಾಕೆ ಮನೆ ದೊಡ್ಡ ಅವಧಿಲ್ಲ ನಿನಗೆ ಕೊಡ್ಬೇಕಾಗಿತ್ತಲ್ಲ ನನಗೆ ಹೆಚ್ಚು ಕೊಡ್ಲಾ ಬರ ನಿನಗೆ 12,000 ಕೊಟ್ಟು ನಿನಗೆ 24 ಕೊಟ್ಟಾರಂದ್ರೆ ನನಗೆ 12 ಹಾ ನಿನಗೆ 12,000 ಕೊಟ್ಟಾರಂದ್ರೆ ನನಗೆ 6,000 ಕೊಟ್ಟು ಕರೆಸ್ಬೇಕಾಗಿತ್ತಲ್ಲ ನಿನ್ನ ಅಪೋಸಿಟ್ ನಿಂದ್ರಲಕ್ಕ ಹಾ ಮತ್ತೆ ಬಾಗುವಜ್ಜ ಹಂಗೆ ಮಾತಾಡ್ಲಕ್ಕೆ ಹೋಗಬೇಡಿದು ಎಲ್ಲೂ ಇಲ್ಲದ ನಾಲಿಗೆ ಅದ ದಿಲ್ಯಾನ ಸುದ್ದಿ ಇಲ್ಲಿ ಹೇಳ್ರ ಕಬಲಿ ಕೊಡಕ್ಕೆ ನಾ ಅಲ್ಲ ಅರ್ಧ ಪಗಾರ ಅರ್ಧ ಪಗಾರದಕ್ಕೆ ಹೇಳ್ತಿ ಮತ್ತು ಅರ್ಧ ಪಗಾರಕ್ಕೆ ನಾ ಕಮ್ಮಿ ಇದ್ನಿ ಅಂದ್ರೆ ನೀ ದೊಡ್ಡ ಅವಧಿನ ಕಮ್ಮಿ ಅದನಿ ಏ ಕಮ್ಮಿ ಇದ್ದಕ್ಕಿ ಮನೆಗೆ ನಾ ಹೋಗಂಗಿಲ್ರಿ 4 ಮಂದಿನ ಕರ್ಕೊಂಡತ್ ಹೇಳಿ ನೀ ದೊಡ್ಡ ಅವಿದಿಲ್ಲ ನೀನ ಸಂಸಾರ ಮಾಡ್ಬೇಕು ಮನ್ಯಾಗ ಕೂತ್ಕೊಂಡು ಒಬ್ಬ ಹೆಂಗ್ ಮಾಡ್ಲಾಕ್ ಬರ್ತೈತಿ ಒಬ್ಬ ಮಾಡ್ಬೇಕಲ್ಲ ದೊಡ್ಡ ಅವಧಿ ಅಲ್ಲ ಒಬ್ಬ 4 ಮಂದಿ ಹಿರಿಯರನ್ನ ಕರ್ಕೊಂಡು ಅರ್ಧ ಪಗಾರಿ ಕಿತ್ತಾಕ ಯಾಕೆ ಬರ್ತಿದ್ದೀವ ನನ್ನ ಕೂಸ ಹಚ್ಚೇರಿ ಗೀಚಿ ಗಿರಿಗಿರಿ ಹೋದಿ ತೊಡೋಳಿ ಊರಾಗ ಹೊತ್ತು ಮುಳುಗು ಬಿಡದ ಸೋಮ ಬಾ ದೊಡ್ಡ ಹಿರಿಯ ಮನುಷ್ಯ ಅದೀರಿ ನಿಮಗೆ ಮಾತಾಡಬಾರದು ಹಿರಿಯರ ಕಮಿಟಿ ಅವ್ರ ತಾಕಿತ್ತು ಮಾಡ್ಯಾರ ಗಚ್ ಹಿಡಿದಿವಿ ಇಷ್ಟೇ ಆಗೋಜ ನಾವು ಬಾಯಿ ಬಿಟ್ರೆ ನೀವು ತಡಿ ಹೆಂಗಿಲ್ರಿ ಇಲ್ಲಿ ಮದುವೆ ಕಡಿತೈತಿ ಒದರ್ಕೋತ ಹೋಗ್ಬೇಕಾಗ್ತದ ಹಂಗ ಏನ್ ಹೇಳ್ತಾರ ಶಾನ್ಯ ಭಾಳ ಅದೀರಿ ದೊಡ್ಡವ್ರ ಅದೀರಿ ಹಿರಿಯರ್ ಅದೀರಿ ತಿಳಿದವ್ರ ಅದೀರಿ ಇಲ್ಲಿ ಸುದ್ದಿ ಮಾತಾಡಬೇಡ್ರಿ ಇದು ಅಜ್ಞಾನ ಅನ್ನುವಂಥ ಕೌಂದ್ಯಾನ ಸುದ್ದಿ ಮಾತಾಡ್ರಿ ಬೇಡ್ರಿ ಜ್ಞಾನ ಅನ್ನುವಂಥ ಸುದ್ದಿ ಮಾತಾಡ್ರಿ ಅಂದ್ರ ನಿಮಗೆ ಹಿರಿಯ ತನಕ ನಿಮಗೆ ಒಪ್ಪುತ್ತದ ಅಡೋಳಿ ಊರಾಗ ನನ್ನ ಪಗಾರ ಹೆಚ್ಚೈತ್ರಿ ನಿನ್ನ ಪಗಾರ ಕಮ್ಮಿ ಐತಿ ನೀ ಅರ್ಧ ಬುದ್ಧಿ ಆಕಿ ನಾ ಪೂರ ಬುದ್ಧಿ ಅವ ಮತ್ತು ನಿಮಗೆ ಪೂರ ಬುದ್ಧಿ ಇರ್ತಿತ್ತಂದ್ರೆ ನಿಮ್ಮ ಅಪ್ಪ ಯಾಕೆ ಹುಲಿ ಚರ್ಮ ಸುತ್ತಕೊಂಡು ತಿರುಗುತ್ತಿದ್ದ ಒಂದು ಬಟ್ ಅರಿವಿ ಸಿಕ್ಕಿಲ್ಲ ಮೈ ಮ್ಯಾಗ ಹಚ್ಕೊಂಡು ತಿರುಗಲಕ್ಕೆ ಸುಡುಗಾಡದಾಗ ನಿಮಗೆ ಯಾಕೆ ಅರಿವಿ ನೀವು ಅಗದಿಯ ಮಾನದವ್ರು ಎಲ್ಲ ಥರ ತಿಳಿದವ್ರು ಅದಕ್ಕೊಂದು ಮಾತು ಹೇಳ್ಯಾರಿ ಇದು ಅಲ್ಲದ ಗಂಡನ ಕಾಲ ಬೀಳ್ರಿ ಗಂಡನೇ ಗುರು ಗಂಡನೇ ಶ್ರೇಷ್ಠ ಗಂಡನೇ ದೈರೋ ದೇವ್ರ ಅಂತ ಹೇಳಿ ನಡೀರಿ ಅತಿ ಹೇಳತ್ಯಾರ ಗಂಡನೇ ಪರಮ ಗಂಡ ದೇವ್ರ ಅಂತ ಹೇಳಿ ನೋಡು ಭಾಗವಜ್ಜ ನೀ ನನಗೆ ಆಯಿ ಅಂದ್ರೆ ಇನ್ನು ಹೊತ್ತು ಮುಳುಗತಕ್ಕ ಮುತ್ಯಾನ ಅವನು ಇರ್ಲಿ ಯಾಕಂದ್ರೆ ಇದು ಹೆಂಗ ನಡೆದದ ಗೊತ್ತೇನ್ರಿ ಬಾಗಪ್ಪ ಜನದಾಗದ ಹೆಂಗ ಎದ್ರ ಪ್ಲೇ ನೋಡ್ಯಾನ್ರಿ ಸಣ್ಣ ಹುಡುಗಿನ ಕೂದ್ಲ ಆ ಕಡೆ ಬಿಟ್ಟಾಳ್ರಿ ಕೂದ್ಲ ಈ ಕಡೆ ಬಿಟ್ಟಾಳ್ರಿ ಆಕೆ ಕೂದಲ್ ಯಾಕೆ ನಿಂದ ಯಾಕೆ ನಗದ್ ಎದ್ರ ನಿಂದ ಎಷ್ಟೈತಿ ಕೆಲಸ ನಿಂದ ವಯಸ್ಸು ಆದ್ರೂ ಇನ್ನೂ ಸ್ವಂತದ ಮ್ಯಾಗ ಕೂದಲ್ನ್ಯಾಗ ನೆದ್ರ ಹೋಗೋದು ಬಿಟ್ಟಿಲ್ಲ ಏನ್ ಚಸ್ಮಾ ಅದು ಹಾಕತ್ತೀವ ಒಂದು ತಗೊಂಡ ಅಲ್ಲ ಆಯಿ ಕಮ್ಮಿ ಅದಾಳತ್ರಿ ಮುತ್ಯ ದೊಡ್ಡವ ಅದಾನತ್ರಿ ಇಲ್ಲಿ ಬಂದದರಿ ಸುದ್ದಿ ಅದಕ್ಕೆ ನನಗೊಂದು ನೆನಪಾಗ್ಯದ್ರಿ ಇದು ಲೌಕಿಕ ಸುದ್ದಿ ಹೆಂಗ ಆಯಿ ಕಮ್ಮಿ ಮುತ್ಯ ದೊಡ್ಡವ ನಮ್ಮ ಬಾಗಪ್ಪ ಜನ ದಗದ್ ನಡೆದದ ನಮ್ಮಲ್ಲಿ 3 ಅಂಕಣ ಮನಿ ಅದರಿ ಮನಿ ಅಲ್ಲಿ ಒಂದು ದಗದಾಗಿತ್ರಿ ಆಯಿ ಕಮ್ಮಿ ಅದಾಳತ್ತೀವಿ ಹೇಳಿದ್ದಲ್ಲ ಈ ಸುದ್ದಿ ವಿಚಾರ ಮಾಡ್ಬೇಕಾಗಿತ್ತು ನನಗ ಒಳಗಿನ ಕೋಲೆದಾಗ ಆಯಿ ಕೂತಿತ್ತು ಈ ಮಸೀವನಾಳ ಆಯಿ ಒಳಗಿನ ಕೋಲೆದಾಗ ಕೂತಿತ್ತು
ಇದ ಮದರಿ ಅಜ್ಜ ಹೊರಗೆ ಕೂತಿತ್ರಿ ಹೊರಗಿನ ಕೋಲಿದಾಗ ನನಗೊಳೆ ಸೀಜನದಾಗ ಸಡುವಾಗಿ ನಾನ್ ನಡಬಾರ ಕೂತಿದ್ನಿಪ್ಪ ಅಂದ. ಇಬ್ಬರು ನೋಡು ಇತ್ತೂರು ನಡು ಸೀಜನ್ದಾಗ ಹಾಡ್ಕಿ ಹೋಗೋದಾಗಿದ್ದಿಲ್ಲ ಅಂದ ಒಂದ್ ಜರ ಸಡು ಇತ್ತು ಕೂತಿದ್ನಿ. ಇವ್ ಆಯ್ ಕಮ್ಮಿ ಮುತ್ಯ ಹೆಚ್ಚತ್ ಹೇಳತ್ತಿದ್ರಲ್ಲ ನಮ್ಮ ಬಾಗಪ್ಪಜ್ಜ. ಅಲ್ಲಿ ಒಂದು ಸಿಗ್ನಲ ಬೇರೆ ಇದ್ದೂರಿ ಅವ ಹೆಂಗ್ ಸಿಗ್ನಲ್ ಆಗ್ತಿದ್ದು ಒಳಗೆ ಏನ ಆಯ್ ಕೂತಿತ್ತಲ್ಲ ಅದ್ರ ಗೋಣ ಹೆಂಗ ಮಾಡ್ತಿತ್ರಿ ಗೋಣ ಹಿಂಗ್ ಮಾಡ್ತಿತ್ತ ಅದು ಅದ್ರ ಗೋಣ ಹಿಂಗ ಮಾಡ್ತಿತ್ತು ಮುತ್ಯಾಂದ ಈ ಮುತ್ಯ ಕೂತಿತ್ತಲ್ರಿ ಹೊರಗೆ ಬಾಗಲಾಗ. ನಮ್ಗೆಲ್ಲ ಮುಗ್ದೈತಿ ಶಾಂತಿ ಕೇಳಕತ್ತ ನಾಟಕ ಬಂದ ನಂದು ಮುಗ್ದದ ನಾನ್ ನಡಬಾರ ಕೂತೀನಿ ನಾನಿ. ಏ ಆಯಿ ಇವ್ ಮೊನ್ನೆ ಟೇಜ್ ಮ್ಯಾಗ್ರೆ ಮುತ್ಯ ದೊಡ್ಡ ಅಂದಾನು ನಿನಗೋಣ್ರಿ ಹಿಂಗ ಮಾಡ್ತದ ಇವಂದ್ರಿ ಹಿಂಗ ಮಾಡ್ಲೈತಿ ಯಾಕವ ತನ್ನೆ ಅಕ್ಯಾನ ಅನ್ಬೇಕು ಮುದಿಕೆವಾಗ ಮನ್ಯಾಗ ಮುದೋಡಿ ಹರಿ ಇದ್ದಾಗ ಬಾಳ ಜಿಗದಿ ಆಡಿತ್ತ. ಈಗ ನೋಡ್ತಾನ ಬಾತನು ನಾವು ವಾಲಕತ್ತೈತಿ ನೋಡ್ತಂಗಿ ಶಾಂತಿನ ಮುಗ್ದೈತಿ ಗೊತ್ತಾನೆ ನೋಡಿ ಇಂಡೋರ್ಗಜ್ ಇಲ್ಲ ಒಂದು ಕೈದಿನ ಬಿಡಿಸೋಣ. ಶಕ್ತಿ ಇಲ್ಲ ಅಂತ ಹೇಳತ್ತೇರಿ ಶಕ್ತಿ ಅದಾಳತ್ ಕೊಡ್ಬೇಕಾಗೈತಿ. ಮತ್ತೆ ಇನ್ನೊಂದು ಹೇಳ್ಯಾರ ಅವ್ರು ಏನ್ರಿ ಅಂದ್ರೆ ಗಣಪತಿಯನ ತಾಯಿ ಮಗನೋ ತಂದಿ ಮಗನೋ ಹೌದು ಕೇಳಿದೀವಿ ನಾವು. ಹೌದಲ್ಲ ಅವ್ರು ಹೇಳ್ತಾರೋ ಏನತ್ರಿ ತಾಯಿ ತಯಾರು ಮಾಡಿದ್ದ ಖರೆ ಐತಿ ಅಂತ. ಮತ್ ತಾಯಿ ತಯಾರು ಮಾಡಿರೋದ್ರ ಮುಗಿದ್ ಹೋತ ಅಪ್ಪ ದೊಡ್ಡ ಮಾಲಿದ್ರಾಗ ಮಾತ್ ಏನ ಕೇಳಿ ನಾನು ಏನ ತಾಯಿ ಮಗನೋ ಏನ ತಂದೆ ಮಗನೋ ತಯಾರು ಮಾಡಿ ಇಟ್ಟಿಲ್ಲ ತಾಯಿ ತಯಾರು ಮಾಡಿ ಇಟ್ಟಾಳತ್ತ ನಿಮ್ಮ ಬಾಯಿಲೆ ಬಂದದಂದ್ರೆ ಅಲ್ಲೇ ಮಾತು ಮುರಿತು ನಿಮ್ಮದ ಮಾತು ಬೆತ್ತ ಅಲ್ಲಿಗೆ. ಭಾಗವತ ಹೆಂಗಾಗ್ಯದ ಗೊತ್ತೈತಿ ಅಂತ ತಗದ ಅವಂಗೊಂದು ಭ್ರಮೆ ಹೊಕ್ಕದರಿ. ನಾ ಅಲ್ಲಿಗೆ ಇಲ್ಲಿಗೆ ದಾಡಿಸಿ ಅದನಿ ನಾ ಗದಿ ಉದ್ದ ಬೀಸದನಿ ನಾ ಭಾಳ ಓದ್ಕೊಂಡನಿ ಭಾಳ ಬಲ್ಲಾವದನಿ ನಾನು ನೋಡ್ರ ಮಸಿಬನ ಮರಿ ಗಪ್ಪ ಕುಂಡಿರ್ತದ ಹಂಗಿರಲ್ರಿ ಬಾಗಪ್ಪಜ್ಜ ಅದು ಬ್ಯಾಡಗಿ ಮೆಣಸಿನಕಾಯಿ ನಿಮ್ಮಂಗ ನೀಟ್ ಭಾಳ ಇರ್ತತ್ರಿ ಖರೆ ಏನು ಬೆಂಕಿ ಹಚ್ಚದು ಒಳಗೆ ಕೆಲಸ ಇರಂಗಿಲ್ಲ ನೋಡ್ಲಕ್ಕ ಕೆಂಪ ಕಡಕ ಅಗದಿ ಉದ್ದ ಬೀಸ ಕರೆ ಮಾಡೋದೇನ 10 ಕಿಲೋ ಕೊಟ್ರೆ ನೀವು ಒಳಗೆ ಖಾರ ಇರಂಗಿಲ್ಲ. ಆ ಲವಂಗ ಮೆಣಸಿನಕಾಯಿ ನನಗತ್ಲೆ ನೋಡಕ್ ಭಾಳ ಸಣ್ಣದಿರ್ತೈತಿ ಜರ ಕೈ ಹಚ್ಚಿ ನೋಡಿ ತಳ ಹಿಡ್ಕೊಂಡು ಬಿಡುತ್ತಕ್ಕ ಚರ ಬೆಂಕಿ ಹತ್ತದ ಹಂಗ ಮಸಿಮಾಳ ಮರಿ ಆಗೋ ಎಲ್ಲಂತ ಈಗೋ ಎಲ್ಲಂತ ಏ ಸುಳ್ಳ ಯಾಕ ಹೇಳ್ತಿ ಕಡೆ ಆದಿಶಕ್ತಿಯ ಏ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಆದಿಶಕ್ತಿಯ ಮಾವೀರ ಬಿಟ್ಟ ತಾನು ಮರ್ತೇಕ ಬಂದಾಳು ಮಾವೀರ ಬಿಟ್ಟ ತಾನು ಮರ್ತೇಕ ಬಂದಾಳು ಮರ್ತೇಕ ಗತ್ ಹಾಕಿ ಗಪ್ಪ ಆದ್ರ ಜಾಗ ಆದ್ಮ್ಯಾಗ ಗಾಡಿ ಬ್ರೇಕ್ ಹೊಡೆದಂಗಾಗಿರ್ಬೇಕು. ಇವ್ರ ಬ್ರೇಕ್ ಇವ್ರದ್ದು ಬೇರೆ ರೀ ಇವ್ರ ಇಲ್ಲಿ ಅಡಗಳ್ಯಾಗ ಬ್ರೇಕ್ ಹಿಡಿದ್ರ ಎಂಕಚ್ಚಿ ಊರಾಗ ಹೋಗಿ ನಿಂದಿರ್ತದ್ರಿ ಗೊಡ ಹಂಗ ಗೊತ್ತಂಗ ನಡೀತ ಹಂಗೆ ಮುಂದೆ ಮಾವೀರ ಬಿಟ್ಟು ಮರತೇಕ ಬಂದಾಳ ಏ ಅಡ್ಡ ಬಾರಿಗೆ ಕಟ್ಟಿ ಶಕುನ ಹೇಳಲು ಗಟ್ಟಿಯ ಏ ದೇವಲೋಕದ ಕೊರವಂಜಿಯಾಗಿ ಶಕುನ ಹೇಳಲು ಬ್ರಹ್ಮ ವಿಷ್ಣುನ ತರಿಬಿಯ ಕೇಳ್ತಾಳೋ ಏ ಹಿಡದ ಅವರ ರೊಟ್ಟಿ
ಯುಗ ಧಾಟಿಯ ಏ ನಿಮ್ಮಂತವ್ರನ್ನ ನಮ್ಮಸ್ತ ನೋಡಿದೇನ ಯುಗ ಧಾಟಿಯ ಇವ್ರ ಹತ್ತ ಅವತಾರ ಕೇಳರಿ ಅಕ್ಕಿ ಅಂಗೈದೊಳಗಿನ ಗ್ಯಾರಿಯ ಆಕಿಗ್ಯಾರೋ ಎಲ್ಲೋ ಸರಿ ಏನೋ ಎದುಳು ಸಣ್ಣ ಪೋರಿಯ ತಗಶಾಳ ಅಡ್ಡ ಗೋರಿಯ ಹರದಾಸನ ಹೋಗದ ಬಾರಿಯ ಏ ಎಂತ ಹಾಡನಾಯನೋ ಹಾಡತೇನೋ ಹಾಡನಾಯನೋ ಹೊತ್ತು ಮುಳುಗುತಕ ಮಾಡ್ರಿ ಟೈಮ್ ಕೊಡ್ತಾನ ಗಂಡ ಹಾಡೋರಿಗೆ ಹೊತ್ತು ಮುಳುಗುತಕ ಭಾಳ ಬ್ಯಾಡಿ ನಾವು ಹೊತ್ತು ಮುಳುಗುತಕ ಯಾಕಂದ್ರೆ ಭಾಳ ಚಂದ ಹೇಳ್ಯಾರಿ ಹೇಳಾಚಾರ ಗಂಡನೇ ಗುರು ಗಂಡನೇ ಸರ್ವಸ್ವ ಗಂಡನೇ ದೇವ್ರ ಗಂಡನ ಕಾಲ ಬೀಳ್ರಿ ಬಿಡ್ರಲ್ಲ ಇರ್ಲಿ ಗಂಡನ ಕಾಲ ಬೀಳ್ರಿ ಯಾಕಂದ್ರೆ ಗಂಡ ಹೆಂಡತಿ ಗತ್ತಿರ್ಬೇಕು ಸಂಸಾರದೊಳಗ ಜತ್ತಿರ್ಬೇಕ ಅಕ್ಕಿ ಮಾತಿನಾಗ ಅವ ಇರ್ಬೇಕು ಅವನ ಮಾತಿನಾಗ ಅಕ್ಕಿ ಇರ್ಬೇಕು ಇಬ್ರು ಅಕ್ಕಿ ಕಾಲ ಅವರೇ ಬೀಳಿ ಅವನ ಕಾಲ ಅಕ್ಕಿರೇ ಬೀಳಿ ಇದು ಗಂಡ ಹೆಂಡತಿ ಯಾವಾರ ಕರೀತಿ ಆದ್ರೆ ನನಗೆ ಜರ ಸಂಶಯ ಬರ್ತದಪ್ಪ ಹೆಂಗ ಹೆಣ್ತಿಯಾನ ಗಂಡನ ಕಾಲ ಹೆಣ್ತಿ ಬೀಳ್ಬೇಕ ನಿಮ್ಮ ಲೆಕ್ಕಲೆ ಗಂಡ ಸರ್ಕಾರ ಕೂತ್ಕೊಂಡು ಹೆಣ್ತಿ ಕಾಲ ಬಿದ್ದದ ನಾ ಪುರಾಣ ಲೇಖಿ ಕೊಟ್ಟಿನಿ ಅಂದ್ರೆ ಏನ್ ಮಾಡ್ತೀರಿ ಗಂಡ ಹಾಡೋರು ನೀವು ಬೀಳ್ತೀರಾ ಹೊತ್ತು ಮುಳುಗುಡ್ದ ನಮ್ಮ ಕಾಲ ನಿರ್ವಾಗಲ್ಲ ಬೀಳಬೇಕು ಬೀಳ್ಸುತ್ತಕ ಬಿಟ್ಟ ಮಗಳ ಅಲ್ಲ ಮತ್ತ ಹೆಂಗ ಹೇಗ ಮತ್ ತೋರ್ಸಬೇಕಲ್ಲೇ ನೋಡು ಗಂಡನ ಕಾಲ ಹೆಣ್ತಿ ಬೀಳ್ಬೇಕಂದ್ರಿ ಹೆಣ್ತಿ ಕಾಲ ಗಂಡ ಬಿದ್ದದ ಪುರಾಣ ಲೇಖಿ ಐತಿ ಭಾಗವತನಿಂದ ಬರೇ ಬಾಯಿ ತುಂಡಿ ಐತಿ ನಂದ ಪುರಾಣ ಲೇಖಿ ಐತಿ ಹೆಂಗ ಯಾವ ಮಹಾಭಾರತದೊಳಗೆ ಬರೆದಿಟ್ಟಾರ ಹೆಂಗ ಹೊತ್ತ ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರ್ಬೇಕಾದ್ರ ಧರ್ಮರಾಜ ದ್ರೌಪದ ದೇವಿ ಕಾಲ ಬೀಳಲ್ದ ಹೊರಗೆ ಬರ್ತಿದ್ದಿಲ್ಲವ ಯಾಕ ಅಂತದೇನು ತಪ್ಪು ಮಾಡಿದ್ದೀವ ಗಂಡ ಅಂತದೇನು ಟೈಮ್ ಬಂದಿತ್ತು ಅವಂಗ ಯಾಕೋ ಮನ್ಯಾಗ ಹೊರಗ ಕಾಲ ಬಿದ್ದ ಬಂದಿನ ನೀ ಬಿದ್ದದ ಖರೆ ಐತಿ ಯಾಕಂದ್ರ ಸ್ವತಃ ಗಂಡ ಇದ್ದಾವ ಹೆಣ್ತಿ ಕಾಲ ಬಿದ್ದಾನ ಬಿದ್ದದೈತಿ ಪುರಾಣ ನನ್ನ ಮನಿದು ಅಲ್ಲ ಪುರಾಣ ನಿನ್ನ ಮನಿದು ಅಲ್ಲ ಕವಿ ಮಾಡಿಟ್ಟಾನ ಅದಕ್ಕೆ ಸಂಶಯ ಬಂದದ ಗಂಡ ಇದ್ದಾವ ಹೆಣ್ತಿ ಕಾಲು ಬೀಳ್ಬೇಕಾದ್ರ ಅಂತದೇನು ಟೈಮ್ ಬಂದಿತ್ತು ನೋಡ್ರಿ ಈಗ ಏನ್ರ ತಪ್ಪಾದ್ರನ ಕಾಲು ಬೀಳ್ಬೇಕ ನಮಗೆ ತಪ್ಪಾತಂದ್ರೆ ತಪ್ಪಾತ್ರಿ ಅಂತ ಹೇಳಿ ಅತ್ತಿವ್ ಬಿಟ್ಟ ತಪ್ಪಾತದ ಕಾಲು ಬೀಳ್ತಾರ ಹೆಣ್ತಿ ಕಾಲ ಗಂಡ ಬೀಳ್ಬೇಕಾದ್ರ ಅಂತದೇನು ಸನ್ನಿವೇಶ ಬಂದಿತ್ತು ಧರ್ಮರಾಜಾಗ ಏನ ತಪ್ಪು ಮಾಡಿದ್ದ ಯಾವ ಕಾರಣಕ್ಕೆ ಹೆಣ್ತಿ ಕಾಲ ಬಿದ್ದ ಇಷ್ಟ ಬೇಕಾಗ್ಯದ ಮಾತಾಡಿದ್ರ ಮಾತ ಘಾತ ಐತಿ ಮಾತ ಮುತ್ತೈತಿ ಮಾತ ಮಾಣಿಕ್ಯ ಐತಿ ಮಾತ ರತ್ನ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಶುರುವಾತಿಗೆನ ಮಾತು ಬಿದ್ದೈತಿ ಗಣಪತಿಯನ್ನ ತಾಯಿ ಮಗನೋ ಏನ ತಂದಿ ಮಗನೋ ನಾವ್ ಕೇಳಿವ ಯಾವ ತಾಯಿ ತಯಾರು ಮಾಡಿ ಇಟ್ಟಳಂದಿ ಒಂದು ಮಾತು ಫೇಲ್ ಹೋಯ್ತು ಇನ್ನೊಂದು ಮಾತ್ರಿ ಆನಿ ರುಂಡನ ಯಾಕೆ ಹಚ್ಚಾರ ಅಡವಿ ಆರ್ಯಾಣದೊಳಗೆ ಕರಡಿದ್ದು ಜಿಂಕಿದ್ದು ಕೋತಿದ್ದು ಕತ್ತಿದ್ದು ಮಂಗ್ಯಾಗಳಿದ್ದು ಎಲ್ಲಾದ್ರಾಗ ಎಲ್ಲ ಪ್ರಾಣಿದ್ದು ಹತ್ರದ ರುಂಡ ಹಚ್ಬೇಕಾಗಿತ್ತು ಆನಿ ರುಂಡನ ಯಾಕೆ ಹಚ್ಚಾರತ್ತ ನಾವು ಕೇಳಿದಾಗ ನಮ್ಮ ಬಾಗಪ್ಪ ಜಜ್ಜಾರ ಒಳಗೆ ಕಸರಿಟ್ಟಾನ್ರಿಪ್ಪ ಏನಂತ ಹೇಳಿ ಜ್ಞಾನನ ಅಂತ ಆನಿ ರುಂಡ ಅಂದ್ರೆ ಆನಿ ರುಂಡ ಹಚ್ಚಿರ ಜ್ಞಾನ ಬರ್ತದತ್ರಿ ಜ್ಞಾನ ಬರ್ತದತ್ ನೀವು ಹೇಳ್ತೀರಿ ಮೊನ್ನೆ ಒಂದು 4 ದಿವಸದ ಹಿಂದೆ ನನ್ನೂರು ಹೆಚ್ಚು ಕಮ್ಮಿ ಒಂದು 22 ಗ್ರೂಪ್ ಇರಬೇಕು ಗ್ರೂಪಕ್ಕೆ ಬಂದಿತ್ತು ಆನಿದ್ದದ ಮಾನವನ ತುಳಿದ ಕೊಂದತಿ ಅಂತ ಹೇಳಿ ಮೊನ್ನೆ ಬಂದಿತ್ತಿದ ಫೋನ್ಯಾಗ ಮತ್ತು ಆನಿಗೆ ಏನೋ ಜ್ಞಾನ ಐತೋ ಇಲ್ಲೋ ಜ್ಞಾನ ಬರೋ ಸಂಬಂಧ ಆನಿ ರುಂಡ ಹಚ್ತಾರೋ ಅಂತ ಹೇಳಿದ್ವಿ ಮತ್ತು ಆನಿ ಜ್ಞಾನ ಇದ್ದ ಮಾನವನ ತುಳಿತೋ ಇಲ್ಲದ ತುಳಿತೋ ಉಳಿದ ಪ್ರಾಣಿಗಳು ಜ್ಞಾನ ಇಲ್ಲ ಅವೆಲ್ಲ ಅಜ್ಞಾನ ಇದ್ದಂಗೆ ಕಾಣ್ತಾವ್ರಿ ಆ ಮಂಗ್ಯ ಬಿ ಮಳ್ಳ ಇದ್ದಂಗೆ ಆತ್ಲ ಇದು ಲಂಕಾಕ್ ಹೋಗಿತ್ತು ಮಂಗ್ಯ
ಹಂಗೇನಿರಂಗಿಲ್ರಿ ಬಾಗಪ್ಪಜ್ಜ ಅರ್ಥ ಗಂಭೀರ ಅದ. ಆನೆ ರುಂಡ ಹಚ್ಚಬೇಕಾದ ಹಿಂದ ದಗದ್ ಬ್ಯಾರಿ ಬ್ಯಾರಿ ಆಗ್ಯಾವ ಅನಾಟ್ಲಿನ ಹಚ್ಚಬೇಕಾಗೈತಿ ಅದನ್ನ ತಂದ ಹೇಳ್ತಾರೆ. ಅದಕ್ಕ ಇರ್ಲಿ. ಇನ್ನ ಗಂಡನೇ ದೇವ್ರ ಏನು ಈ ಕಡೆ ಬಾರ್ದು. ಗಂಡ ದೇವ್ರ. ಗಂಡ ಹೆಣ್ತಿನ ಮೇಟಿಗೆ ಹಚ್ತಾನತ್ರಿ, ಹೆಣ್ತಿ ಗಂಡನ ಮೇಟಿಗೆ ಹಚ್ಚಂಗಿಲ್ಲತ್ರಿ ಜಗತ್ತಿನೊಳಗ. ಗಂಡ ಮೇಟಿಗೆ ಹೆಚ್ಚಾನತ್ತ. ಗಂಡ ಮೇಟಿಗೆ ಹೆಚ್ಚಾನತ್ ಹೇಳಿದ್ ಯಾವ ಜಾಗನ್ಯಾಗ ಹಚ್ಚೇರಿ? ಯಾವಾಗ? ನಾ ಮಾತ್ರ ಇಂಥಲ್ಲೇ ನಿನ್ನ ಮೇಟಿಗೆ ಹಚ್ಚೇನೆ ಅಂತ ಹೇಳಿ ಲೇಖಿ ಸಮೇತ ಹೇಳ್ತಾನ. ಯಾವಾಗ? ಈಗ ನೋಡ್ರಿ, ಯಾವ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಮಲೋಕಕ್ಕೆ ಯಮರಾಜ ಯಮ ಓದಿದ್ದ ಯಮಲೋಕಕ್ಕೆ ಹೋಗಿ ಸತ್ತ ಗಂಡನ ಪ್ರಾಣ ಮರಳಿ ತನ್ನ ಮೇಟಿಗೆ ಹಚ್ಚಿ ಬಿಟ್ಟಳ. ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಯ ಗಳಿಸ್ಯಾಳ. ಮೂಡಲ್ಲಿ ಮುಣಗಲ್ಲಿ ಸಾವಿತ್ರಿ ನಾಮಕರಣದ ಹೆಸರೈತಿ. ಯಾಕಂದ್ರ ಸತ್ತ ಗಂಡನ ಪ್ರಾಣ ತಂದ ಮರಳಿ ಹಚ್ಚಿ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳಾಕಿ. ಆದ್ರ ಗಂಡ ಮೆಟ್ಟಿಗೆ ಹಚ್ಚಾನಂದ್ರಲೆ ಯಾವ ಜಾಗನ್ಯಾಗ ಹಚ್ಚಾನತ್ತ. ಈಗ ನೋಡ್ರಿ, ಗಂಡ ಇದ್ರ ಇರ್ಬೇಕಂತವ ಮಾಡ್ಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕವ ಗಂಡ. ಯಾಕಂದ್ರ ಕಷ್ಟ ಸುಖ ನೋಡ್ತಿರ್ಬೇಕ. ಪರಪುರುಷ ಮಾಡ್ಕೊಂಡ್ ಹೆಣ್ತಿನ ಕಣ್ಣು ಎತ್ತಿ ನೋಡಿದ್ರ ಯಾಕೋ ಮಗನತಿ ಕೇಳು ತಾಕತ್ತಿರ್ಬೇಕ. ಅವ ಗಂಡ ದೊಡ್ಡವ್ರಿಪ್ಪ ಜಗದಾಗ. ಇವ್ ನಮ್ಮ ಮದರಿ ಅಜ್ಜ ಇವನ್ ತಗದ್ ಬೇರೆ ಅದರಿ, ಇವ್ರ ತಗದ ಮಾಡ್ಕೊಂಡು ಹೇಳ್ತೀನಿ. ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗ್ರೆ ಕೊಟ್ಟು ಬರು ತಗದ, ಶುದ್ಧ ಹಚ್ಚು ತಗದ ಅಲ್ಲ. ಕೊಟ್ಟು ಬಂದದು ಖರೆ ಐತಿ. ಮತ್ತ ಹಂಗ ಅಲ್ಲ,